ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಲ್ಲಿ ಮಟ್ಟಕ್ಕೆ ನನ್ನ ಮಕ್ಕಳಿದ್ದಾರೆ ಅಂತ. ನಾನು 60 ವರ್ಷ ಆದ ತಕ್ಷಣ ನನ್ನ ಹತ್ರ ಏನು ಇರಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ. ನನ್ನ ಮನೆ ಕೂಡ ಕೊಟ್ಬಿಡೋದು. ಇಬ್ಬರು ಮಗ ಸೊಸೆ ಕರೆದೆ, ಎಲ್ಲರನ್ನೂ ಕರೆದು ನಾನು ಇಷ್ಟಿದೆಯಪ್ಪ ಆಸ್ತಿ ಹಂಚಿಬಿಡ್ಬೇಕು, ತೊಗೊಂಬಿಡಿ, ಏನು ಮಾಡೋದು, ಏನೋ ಬಂಗಾರ ಇದೆ ಮನೇಲಿ ಅದಿಬ್ಬರು ಸೊಸೆ ಅಂದರೆ ತೊಗೊಂಡ್ಬಿಡ್ತಾರೆ, ಕ್ಯಾಶ್ ಏನಿದೆ ಇಬ್ಬರು ಹಂಚ್ಕೊಂಬಿಡಿ ಅಂತೆಲ್ಲ ಹೇಳಿದೆ. ಈ ಮನೆ ಒಂದೇ ಮನೆ ಇರೋದು ನನಗೆ, ಆ ಮನೆ ಏನು ಮಾಡೋದು ಅಂತ ಕೇಳಿದೆ. ಸಣ್ಣ ಅಂದ ತಕ್ಷಣ ಹೇಳಿದೆ, ಅಪ್ಪ ನಾನು ಅಮೇರಿಕಾದಲ್ಲಿ ಇರ್ತೀನಿ, ನನಗೆ ಬೇಕಿಲ್ಲ, ನನ್ನ ಬೇರೆ ಮನೆ ಇದೆ, ಇದು ಅಣ್ಣ ನಿನ್ನ ಜೊತೆಗಿದ್ದಾನೆ, ಅಣ್ಣನ ಕೊಟ್ಬಿಡು ಅಂದ. ಶಿಕ್ಷಣ ಕೊಟ್ಟಿದ್ದೆಲ್ಲ ಸಾಕು ನನಗೆ ಅಂದ. ದೊಡ್ಡವನೇನು ಹೇಳಬೇಕು ನನಗೆ ಶಿಕ್ಷಣ ಕೊಟ್ಟಿಲ್ವಾ, ನನಗೂ ಬೇಡ ಅದು. ಯಾರು ಹೇಳ್ತಾರೆ ಸರ್ ಈ ಕಾಲದಲ್ಲಿ, ಮನೆ ಗೋಡೆ ಹಾಕಿ ಅರ್ಧ ನನಗೆ ಬರಬೇಕು ಅಂತಾರೆ, ಇಬ್ಬರು ನನಗೆ ಬೇಡ ಅಂದರು. ಮತ್ತೇನು ಮಾಡೋದು ಅಂತ ಕೇಳಿದೆ. ಯಾರಿಗೆ ದಾನ ಬರೆದ್ಬಿಡಿದೆ ನಾನು. ಈ ಥರ ಮಕ್ಕಳು ಇರ್ತಾರ, ಅದನ್ನು ತೃಪ್ತಿ ತಂದಿದೆ, ಸಾಕು ಅನಿಸು ಜೀವನಕ್ಕೆ. ಇಬ್ಬರು ಮಕ್ಕಳಲ್ಲಿ ಒಬ್ಬರು ಒಂದು ಸ್ವಲ್ಪ SSLC ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ, ಅಥವಾ ಏನೋ ಒಂದು ಘಟನೆ ಆಗಿರುತ್ತೆ, ಅವಾಗ ತಾವು ಒಂದು ಬೆನ್ನು ತಟ್ಟಿ ಅವರನ್ನು. ಹೌದೌದು. ಏನು ಅದು ಮಗನಿಗೆ ಕ್ರಿಕೆಟ್ ಆಡ್ತಿದ್ದ ಅವನು, ಪರೀಕ್ಷೆಗೆ ಹೋಗಿ ಕ್ಲಾಸಿಗೆ ಹೋಗೋಕ್ಕಾಗಿಲ್ಲ, ಮಾರ್ಕ್ಸ್ ಕಮ್ಮಿ ಬಂದುಬಿಡ್ತು. ಅವ್ನು ಹೆದರಿಕೆ, ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಿಸ್ಕೋಬೇಕಲ್ಲ. ನನ್ನ ಕಡೆ ಬಂದ, ರಾತ್ರಿ ಕೂತಿದ್ದೆ, ಬಂದ, ಅಪ್ಪ ಸೈನ್ ಮಾಡಬೇಕು ಅಂದ. ಸರ ಸೈನ್ ಮಾಡಿ ಕೊಟ್ಟೆ. ಅವ್ನು ಸರ್ ಓಡೋಗಿ ಅಮ್ಮನಿಗೆ ಹೇಳಿದ, ಅಮ್ಮ ಅಪ್ಪ ಬೈಲೇ ಇಲ್ಲ ಅಂತ. ಬೈತೀನಿ ಅಂದ್ಕೊಂಡಿದ್ದು. ಮುಂದೆ ಅವ್ನು ಚೆನ್ನಾಗಿ ಓದ್ದ, ಇಂಗ್ಲೆಂಡಿಗೆ ಹೋದ, MS ಮಾಡ್ಕೊಂಡ. ಅವ್ನು ಹೇಳ್ದ, ಅಪ್ಪ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ವಾಸ್ ದ ಡೇ ಯು ಸೈನ್ಡ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ನನಗೆ ಬೈಲಾರದೆ ನೀನು ಪ್ರೋಗ್ರೆಸ್ ಸೈನ್ ಮಾಡಿದಲ್ಲ, ಅವಾಗ ನನಗೆ ಖಾತ್ರಿ ಆಯಿತು, ನಾನು ಸೋತ್ರು ಕೂಡ ನಮ್ಮ ಅಪ್ಪ ನನ್ನ ಕೈ ಹಿಡ್ಕೋತಾರೆ ಅಂತ. ನಾನು ತಂದೆ ತಾಯಿಗೆ ಅದೇ ಹೇಳ್ಕೊಡೋದು ನಾನು. ದಯವಿಟ್ಟು ಒಂದು ಮಗು ತಪ್ಪಾಯಿತು ಅಂತ ಫೇಲ್ ಆದರೆ ಹಾರಿ ಬೀಳಬೇಡಿ. ಅವ್ನು ಚೆನ್ನಾಗಿ ಮಾಡಿದಾಗ ಅವನು ಆರಾಮೇ ಇರ್ತಾನೆ. ಅವ್ನು ನಮ್ಮ ಕೈಯ ಕೋಲು ಯಾವಾಗ ಬೇಕಾಗುತ್ತೆ, ನಮಗೆ ಮೊಳಕಾಲು ವೀಕ್ ಆದಾಗ ಬೇಕಾಗುತ್ತೆ. ಹಂಗೆ ಅವ್ನು ಸೋತಾಗ ನಾನು ಬೈಬೇಕಾಗಿಲ್ಲ, ಊರಿಗೋಲು ಹಾಕೋಣ ಅವರಿಗೆ. ಅವಾಗ ಅನಿಸುತ್ತೆ ಅವರಿಗೆ, ಅಪ್ಪ ನಾ ಹೇಳೋದು, ಮಾರ್ಕ್ಸ್ಗಿಂತ ನಮ್ಮ ಮಗ ಮುಖ್ಯ, ಮಗು ಮುಖ್ಯ ನನಗೆ ಅಲ್ವಾ. ಮಾರ್ಕ್ಸ್ ಕಾರ್ಡ್ ಇನ್ನೊಂದು 4 ಸಿಗ್ತವೆ, ಮಗು ಎಲ್ಲಿ ಸಿಗ್ತದೆ ನನಗೆ. ತಂದೆ ತಾಯಿ ಹೇಳೋದು, ದಯವಿಟ್ಟು ಒತ್ತು ಹಾಕಬೇಡಿ, ಲವ್ ದ ಚೈಲ್ಡ್, ಸಪೋರ್ಟ್ ದ ಚೈಲ್ಡ್. ಆರ್ಟ್ ಆಫ್ ಪೇರೆಂಟಿಂಗ್ ಅಲ್ಲಿ ಇದೇ ಪ್ರಮುಖವಾದಂಥ ವಿಷಯ ಅಂತ ಹೇಳಿ ಮಕ್ಕಳನ್ನ ತಾವು ಸಪೋರ್ಟ್ ಮಾಡಬೇಕು. ಹೌದು. ಕಡೆಯದಾಗಿ ಗುರುಜಿ, ಈಗ ಟೀಚರ್ಗಳ ಮಧ್ಯೆ, ಮಕ್ಕಳ ಮಧ್ಯೆ ಮತ್ತು ಪಾಲಕರ ಮಧ್ಯೆ ಒಂದು ಭಾಳ ದೊಡ್ಡದಂಥ ಗ್ಯಾಪ್ ಕಾಣ್ತಾ ಇದೆ. ಆಗಲೇ ಮಾತಾಡ್ತಿದ್ವಿ ನಾವು, ಈ ಒಂದು ಟ್ರ್ಯಾಂಗಲ್ ಇರುವಂಥ ಗ್ಯಾಪಲ್ಲಿ ಯಾವ ಥರ ಅದನ್ನು ಫುಲ್ಫಿಲ್ ಮಾಡ್ಬೋದು. ಈಗ ನನಗೆ ಎಲ್ಲಕ್ಕೂ ಮೂಲ ಸಿಕ್ಕಿದೆ, ನನಗೆ ಇದ್ರ ಮೂಲ ಸಿಕ್ಕಿದೆ. ಹುಡ್ಕಾಡ್ತಿದ್ದೆ, ತತ್ತಿ ಮೊದಲು ಕೋಳಿ ಮೊದಲು ಅಂತ ಹೇಳ್ತಾರಲ್ಲ, ಹಾಗೆ ಯಾವ್ದು ಮೊದಲು, ನನಗೆ ಈ ಕತ್ರಿ ಉತ್ತರ ಸಿಕ್ಕಿದೆ. ಎಲ್ಲಕ್ಕೂ ಮೊದಲು ಮುಖ್ಯ ಶಿಕ್ಷಕ ಚೆನ್ನಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಆದರೆ ನಮ್ಮಲ್ಲಿ ಈಗ ದುರ್ದೈವದಿಂದ ಏನಾಗಿದೆ ಅಂದರೆ, ಶಿಕ್ಷಕ ಅದೊಂದು ಪವಿತ್ರ ಕರ್ತವ್ಯ ಅನ್ನೋದು ಹೋಗಿ ನೌಕರಿ ಆಗಿಬಿಟ್ಟಿದೆ. ಅದಾದರೆ ಆಗೋಲ್ಲ. ಎಲ್ಲಿವರೆಗೂ ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅಂತ ಪ್ರೀತಿಯಿಂದ ಶಿಕ್ಷಕ ಪಾಠ ಮಾಡ್ತಾನೋ, ಅವನು ಅದ್ಭುತ ಮಾತುಗಾರ ಆಗಿರಲಿಕ್ಕಿಲ್ಲ, ಅದ್ರ ಹೃದಯ ಮುಟ್ಟುತ್ತೆ ಹುಡುಗಂದು. ಅದನ್ನು ಮಾಡಬೇಕು, ಶಿಕ್ಷಕರನ್ನು ತಯಾರು ಮಾಡಬೇಕು ಮೊದಲು. ಒಳ್ಳೆಯ ಶಿಕ್ಷಕರಾದರೆ ಒಬ್ಬ ಶಿಕ್ಷಕ 100 ಜನನ ಉತ್ತೇಜನ ಕೊಡ್ತಾನೆ, ಬೆಳೆಸ್ತಾನೆ ಅವ್ರನ್ನ. ಅದು ಮಾಡಬೇಕಾದ ಕೆಲಸ ಶಿಕ್ಷಣದಲ್ಲಿ ಫಸ್ಟ್. ಅದಾದರೆ ಒಳ್ಳೆ ಶಿಕ್ಷಕ ಇದ್ದರೆ ಒಳ್ಳೆ ವಿದ್ಯಾರ್ಥಿಗಳು ತಯಾರಾಗ್ತಾರೆ. ಒಳ್ಳೆ ವಿದ್ಯಾರ್ಥಿಗಳು ತಯಾರಾದರೆ ಸಮಾಜ ಚೆನ್ನಾಗಾಗುತ್ತೆ. ಅದರಿಂದ ಎಲ್ಲಕ್ಕೂ ಮೂಲ ಶಿಕ್ಷಕ, ಅವನು ಸರಿ ಮಾಡಬೇಕು. ಈ 24 ಗಂಟೆಯಲ್ಲಿ ಬಹುತೇಕ ಮಕ್ಕಳು ಅಂದ್ರೆ ಪಾಲಕರ ಜೊತೆ, ತಂದೆ ತಾಯಿ ಜೊತೆ ಇರುವಂತ, ಅಂದ್ರೆ ಅವ್ರದ್ದೊಂದು ವಿಶೇಷವಾದ ಜವಾಬ್ದಾರಿ ಇರುತ್ತಾ. ಈ ಪಾಲಕರು ಏನು ಹೇಳ್ತಾರೆ, ನೀವು ಶಾಲೆಗೆ ಕಳಿಸ್ಕೊಟ್ಟಿದ್ದೀವಿ ನಾವು, ಅಲ್ಲಿ ನೀವೇ ಎಲ್ಲ ತಿದ್ದಬೇಕು ಅವ್ರನ್ನ, ಏನು ಹೇಳಿ ಬಯಸ್ತೀನಿ. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಲಾಂಡ್ರಿಗೆ ಏನು ಮಾಡ್ತೀನಿ, ಕೊಳಕ್ಕೆ ಬಟ್ಟೆ ಹಾಕ್ತೀನಿ, ಅವ್ನು ಒಗೆದು ಐರನ್ ಮಾಡಿ ತಂದು ಕೊಡ್ತಾನೆ. ಶಾಲೆ ಅದಲ್ಲ, ನಿಮ್ಮ ಮಗು ಅದು. ನಿಮಗೊಂದೇ ಮಗು, ಶಾಲೆಯಲ್ಲಿ 40 ಮಕ್ಕಳಿದ್ದಾರೆ ಅಲ್ಲಿ. ಆದ್ದರಿಂದ ಟೀಚರ್ಸ್ ಎಷ್ಟು ಜವಾಬ್ದಾರಿ, ಅದು 10 ಪಟ್ಟು ಜವಾಬ್ದಾರಿ ನಿಮ್ಮದಿದೆ. ಶಾಲೆ ಕಳಿಸ್ಬಿಟ್ರೆ ಮುಗಿದು ಹೋಯ್ತು ಅಂತಲ್ಲ. ದಯವಿಟ್ಟು ಮಗು ಏನು ಮಾಡುತ್ತೆ ಸಮಯ ಕೊಡಿ, ಮಾತಾಡಿ. ಶಾಲೆಗೆ ಹೋಗಿ ಬನ್ನಿ 3 ತಿಂಗಳಿಗೊಂದ್ಸಲ, ಟೀಚರ್ ಭೇಟಿಯಾಗಿ ಕೇಳಿ ಹೇಗೆ ಓದ್ತದೆ. ಆಗ ಮಗುಗೆ ಅನಿಸುತ್ತೆ, ಅಪ್ಪ ಅಮ್ಮ ನಿಜವಾಗ್ಲೂ ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಅಂತ ಅನಿಸುತ್ತೆ. ಇಬ್ಬರದ್ದು ಜವಾಬ್ದಾರಿ ಇದೆ. ಅಂದರೆ ಪಾಲಕರ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಖಂಡಿತ ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಪಾಠ ಸಿಗ್ಬೋದು ಶಾಲೆಯಲ್ಲಿ, ಸಂಸ್ಕಾರ ಬರಬೇಕಾದದ್ದು ಮನೆಯಲ್ಲಿ ಮೊದಲು. ಈ ಶಿಕ್ಷಕರಿಗೆ, ಪಾಲಕರಿಗೆ ಮತ್ತು ಮಕ್ಕಳಿಗೆ 3 ಜನರಿಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಂದೇಶ ಕೊಡೋದರ ತಾವು ಏನು ಕೊಡ್ತೀರಿ? ಒಂದು ಸಂದೇಶ ಇಷ್ಟೇ, ಮಗು ನಿಮ್ಮ ಮಗು ಅಲ್ಲ, ಅದು ಪ್ರಪಂಚದ ಮಗು. ನಾಳೆ ಪ್ರಪಂಚದ ನಾಯಕತ್ವ ತಗೊಳ್ಳುವಂಥ ಮಗು. ಆ ನಾಯಕತ್ವ ಆಗುವಂಥ ಗುಣಗಳನ್ನು ಕೊಡಬೇಕಾದ್ರೆ ತಂದೆ ತಾಯಿ, ಶಿಕ್ಷಕ, ಸಂಸ್ಥೆಗಳು ಕೂಡ ಎಲ್ಲವೂ ಸೇರಿ ಮಾಡಿದಾಗ ಮಾತ್ರ ಆ ಮಗುವಿನ ನಾಯಕತ್ವ ಗುಣವನ್ನು ಹಾಕ್ಬೋದು. ನಾಳೆ ನಾವು ಸಂತೋಷವಾಗಿರ್ಬೋದು. ಇಫ್ ಇಂಡಿಯಾ ಹ್ಯಾಸ್ ಟು ಬಿ ಎ ಬ್ಯೂಟಿಫುಲ್ ಕಂಟ್ರಿ ಇನ್ 2050, ಆಲ್ ಆಫ್ ಅಸ್ ಹ್ಯಾವ್ ಟು ವರ್ಕ್ ಟುಗೆದರ್ ಫಾರ್ ದ ಸೇಮ್ ಕಾಸ್ ಅಂದ್ರೆ ಮಾತ್ರ ಆಗ್ತದೆ. ಈಗ ವಿಶೇಷವಾದಂಥ ಎಲ್ಲ ವಿಷಯಗಳನ್ನು ಕೂಡ ತಾವು ರಾಜ್ಯದುದ್ದಕ್ಕೂ, ದೇಶದುದ್ದಕ್ಕೂ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಾವು ಒಂದಿಷ್ಟು
ತರಬೇತಿಗಳನ್ನ ಮಾಡ್ತಾರೆ, ಆ್ಯಕ್ಟ್ ಅಂತ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ರಿ. ಶಿಕ್ಷಕರನ್ನೇ ರೆಡಿ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ಎಷ್ಟೆಲ್ಲ ಜನರಿಗೆ ಇಲ್ಲಿ ತಾವು ಕೆಲಸ ಮಾಡ್ತಾರೆ? ಈಗ ನನಗೆ ತಿಳಿದ ಮಟ್ಟಿಗೆ ಕಳೆದ 24 ವರ್ಷಗಳಲ್ಲಿ ಸುಮಾರು 3 ಲಕ್ಷ ಜನ ಟೀಚರ್ಸಿಗೆ ತರಬೇತಿ ಆಗಿದೆ. 3 ಲಕ್ಷ ಜನ, ಸುಮಾರು 112 ಶಾಲೆಗಳನ್ನು ಸಹಾಯ ಮಾಡಿದ್ದೀವಿ. ಪ್ರಪಂಚದಾದ್ಯಂತ 112 ಶಾಲೆಗಳಿದ್ದಾವೆ. ಈಗ ನನಗೆ ಸಂತೋಷ ಆಗೋದು, ಅಷ್ಟು ಶಾಲೆಗಳಿದ್ದಾವೆ, ಅಷ್ಟೊಂದು 1000 ಮಕ್ಕಳು ಓದ್ತಾರೆ. ಅಂದರೆ ದಿನ ನಾವು ಮಾತಾಡಿದ್ದನ್ನು, ಪ್ರಯೋಜನ ಮಾಡಿದ್ದನ್ನು 1 ಲಕ್ಷ ಜನ ಮಕ್ಕಳು ಪ್ರತಿದಿನ ಬಳಸ್ತಾರೆ. ದಿನಚರಿ ಮಾಡೋದಾದರೆ ಮಕ್ಕಳಿಗಾಗಲಿ ಅಥವಾ ಶಿಕ್ಷಕರಿಗಾಗಲಿ ದಿನಚರಿ ಮಾಡೋದಾದರೆ, ಉದ್ಯಮಗಳಾಗಲಿ ಯಾವ ಥರ ದಿನಚರಿ ಮಾಡಬೇಕು ಅಂತೀರಿ ಗುರುಜಿ? ಅಂದರೆ ತಯಾರಿ ಹೇಗಿರಬೇಕು ಗುರುಜಿ? ಅಲ್ಲ, ಮಕ್ಕಳ ತಯಾರಿ ಫಸ್ಟ್ ನಾವು ಇದು ನಮ್ಮ ಕಲಾಂ ಚಂದ ಹೇಳೋರು. ಅವ್ರು ಹೇಳೋರು ಏನು ಅಂದರೆ, ಡೋಂಟ್ ರೀಡ್ ಸಕ್ಸಸ್ ಸ್ಟೋರೀಸ್, ದೆ ಗಿವ್ ಯು ಮೆಸೇಜಸ್. ರೀಡ್ ಫೇಲ್ಯೂರ್ ಸ್ಟೋರೀಸ್, ದೆ ಗಿವ್ ಲೆಸನ್ ಫಾರ್ ಯುವರ್ ಲೈಫ್ ಅಂತ. ನಾವು ಮಕ್ಕಳನ್ನು ಸೋಲೋಗೆ ತಯಾರು ಮಾಡಲೇ ಇಲ್ಲ, ಬರೀ ಯಶಸ್ ಅಂದ್ಕೊಂಡ್ವಿ. ಎಷ್ಟರ ಮಟ್ಟಿಗೆ ಮಾಡಿಬಿಟ್ವಿ ಅಂದರೆ, ಒಂದು ಸಣ್ಣ ಫೇಲ್ಯೂರ್ ಆದರೆ ಕುಸಿದು ಬೀಳ್ತಾರೆ ಅವ್ರು, ಆಗೋಲ್ಲ ಅಂತಾರೆ. ಅವ್ರು ಹೇಳಿ ಫೇಲ್ ಆದರೆ ಏನು ತೊಂದರೆ ಇಲ್ಲ, ನಥಿಂಗ್ ರಾಂಗ್, ಮತ್ತೊಮ್ಮೆ ಮಾಡ್ಬೋದು, ತೊಂದರೆ ಇಲ್ಲ. ಲಿಂಕನ್ ಜೀವನ ಮಾದರಿ ಆಗಬೇಕು. ಮಕ್ಕಳಿಗೆ ಹೇಳಬೇಕು, ಫೇಲ್ ಆದರೆ ಏನು ತೊಂದರೆ, ತಪ್ಪೇನಲ್ಲ, ಮತ್ತೊಂದು ಸಲ ಗೆಲ್ಬೋದು. ಆದರೆ ಫೇಲೇ ಆಗಬಾರ್ದು ಅಂತ ಎತ್ಕೊಂಡು ಕೂತ್ಕೊಂಡಾಗ ಅಕಸ್ಮಾತ್ ಫೇಲ್ ಆದರೆ ಎದೆ ಹೊಡೆದೋಗುತ್ತೆ. ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡದಾದ ಸೋಲು ಯಾವುದು ಮತ್ತು ಅದರಿಂದ ಕಲ್ತ್ಕೊಂಡ ದೊಡ್ಡದಾದ ಪಾಠ ಯಾವುದು ಗುರುಜಿ? ನನಗೆ ಸೋಲು ಅಂತ ಹೇಳಾರೆ, ಯಾಕಂದರೆ ನಾನು ಅಪೇಕ್ಷೆ ಪಟ್ಟದ್ದೇ ಆಗಿದೆ. ನಾನು ಮೇಷ್ಟ್ರ್ ಆಗಬೇಕು ಅಂದ್ಕೊಂಡದ್ದು ಮೇಷ್ಟ್ರೇ ಆಗಿದ್ದೀನಿ. ಸೋಲು ಅಂತ ಆಗದೆ ಹೋದರೆ ಕೆಲವೊಂದು ಆಗಿದ್ದಾವೆ. ಕೆಲವೊಂದು ಸಲ ನಾನು ಭಾಳ ಜನ ನಂಬಿಡ್ತೀನಿ, ತುಂಬ ನಂಬ್ತೀನಿ. ನನ್ನ ಸ್ವಭಾವ ಅದು. ಬೇಗ ನಂಬಿಡ್ತೀನಿ. ಬೇಗಲ್ಲ, ಇಮಿಡಿಯೇಟ್ ನಂಬಿಡ್ತೀನಿ. ಬಂದುಬಿಡಿ ಅಂತೀನಿ, ಕೊಟ್ಬಿಡ್ತೀನಿ. ಏನು ಕೇಳಿದ್ರೆ ನಾನು ಯಾವುದೂ ಇಟ್ಕೊಳ್ಳಲ್ಲ, ಏನಿದ್ರು ಕೊಟ್ಬಿಡ್ತೀನಿ. ಅದಕ್ಕೆ ನನ್ನ ಜನ ಅಂತಾರೆ, ನೀವು ಮೋಸ ಹೋಗ್ತೀರಿ ಭಾಳ ಅಂತಾರೆ. ನಾನು ಉತ್ತರ ಭಾಳ ಚೆನ್ನಾಗಿದೆ. ಇಟ್ಸ್ ಬೆಟರ್ ಟು ಬಿ ಚೀಟೆಡ್ ಬೈ ಟ್ರಸ್ಟಿಂಗ್ ಸಂಬಡಿ ರಾದರ್ ದ್ಯಾನ್ ಟು ಡೈ ಆಸ್ ಎ ಪರ್ಸನ್ ಹೂ ನೆವರ್ ಟ್ರಸ್ಟೆಡ್ ಎನಿಬಡಿ ಅಂತ. ಸೋತು ನಂಬಿ ಮೋಸ ಹೋಗೋದಕ್ಕಿಂತ ಯಾರೂ ನಮ್ಮದು ಏಕಾಂಗಿಯಾಗಿ ಸಾಗೋದು ಭಾಳ ಕೆಟ್ಟ. ಸೋತರೂ ಅಡ್ಡಿ ಇಲ್ಲ. ಆದರೆ ಒಂದು ನನಗೆ ಖಾತ್ರಿ ಇದೆ, ಅಕಸ್ಮಾತ್ ನಾನು ನಂಬ್ಕೊಂಡಿದ್ದೀನಿ ಯಾರಾದರೂ ನಾನು ಮೋಸ ಮಾಡಿದರೆ, ಇದುವರೆಗೂ ನಾನು ವಿಚಾರ ಹೇಳ್ತೀನಿ ದಿಲೀಪ್, ಖಂಡಿತ ಪ್ರಾಮಾಣಿಕವಾಗಿ ಹೇಳಬೇಕಾದ್ದು, ನಾನು ಮೋಸ ಯಾರೂ ಮಾಡಿಲ್ಲ. ಮೋಸ ಆಗಿದ್ದು ನನ್ನ ತಪ್ಪಿನಿಂದ ಆಗಿರಬೇಕು. ಆದರೆ ಎಷ್ಟೋ ಜನ ಮೋಸ ಅಂದವ್ರು ನನಗೆ ತುಂಬ ಸಹಾಯ ಮಾಡಿ ಹೋಗಿದ್ದಾರೆ. ಸೋಸ ಆಗಿಲ್ಲ ನನಗೆ ಬದುಕಲ್ಲಿ. ಅದಕ್ಕೇ ಹೇಳ್ತೀನಿ, ದಯವಿಟ್ಟು ನಂಬಿ, ಜನನ ನಂಬಿ ಮೋಸ ಹೋಗೋದು ವಾಸಿ. ನಂಬದೇ ಯಾರನ್ನೂ ನಂಬದೇ ಇದ್ದಂಥ ಮನುಷ್ಯ ಆಗದೇ ಇರಬಾರ್ದು. ನಿಮ್ಮ ಒತ್ತಡದ ಜೀವನದಲ್ಲಿ ಯಾವ ಥರ ತಾವು ಶಾಂತಿಯುತವಾಗಿರ್ತೀರಿ? ಆಮೇಲೆ ಅದು ಭಾಳ ಆರ್ಟ್ ಆಫ್ ಏನಂತಾರೆ, ಬ್ಯಾಲೆನ್ಸಿಂಗ್ ಯುವರ್ ಸೆಲ್ಫ್, ಭಾಳ ಚೆಂದ ಅದು. ನನಗೆ ಗೊತ್ತಿದೆ, ತುಂಬ ಕೆಲಸ ಜಾಸ್ತಿ ಇರುತ್ತೆ, ಪ್ರೆಷರ್ ಇರುತ್ತೆ, ಓಡೋದು, ದಿನಕ್ಕೆ ಅಲ್ಲೊಂದು ಹೋಗ್ಬೇಕು, ಇಲ್ಲಿ ಮಾತಾಡಬೇಕು, ಆ ಮಾತಾಡ್ಬೇಕಾದ್ರೆ ವಿಷಯ ಓದ್ಕೋಬೇಕಾಗತ್ತೆ. ಈ ಒತ್ತಡದಲ್ಲಿ ನನಗೆ ಸಂತೋಷ ಕೊಡೋದು ಯಾವುದು ಗೊತ್ತಾ? ಸಾಹಿತ್ಯ. ಒಂದು 10 ನಿಮಿಷ ಕೂತ್ಕೊಂಡು ಯಾವುದಾದ್ರೂ ಕಾವ್ಯ ಓದಿದರೆ, ಮಹಾಭಾರತ ಒಂದು ಪರ್ವ ಓದಿದರೆ, ರಾಮಾಯಣದ ಒಂದು ಸರ್ಗ ಓದಿಬಿಟ್ರೆ ಆಯಿತು ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಆ ಸಾಹಿತ್ಯ ಇದೆಯಲ್ಲ, ನನ್ನ ಮನಸ್ಸಿಗೆ ಒಂದು ರಿಲೀಫ್ ಕೊಡುತ್ತೆ. ನಿನ್ನೆ ನಾವು ನಿಮ್ಮ ಫಂಕ್ಷನನ್ನು ಅಟೆಂಡ್ ಆಗಿದ್ವಿ. ಅದರಲ್ಲಿ ವಿಶೇಷವಾದಂಥ ಒಂದು ವಿಚಾರವನ್ನು ಹೇಳಿದ್ರಿ, ಕನ್ನಡವನ್ನು ಕಲಿಸ್ಬೇಕು, ಕನ್ನಡದ ಮುಖಾಂತರ ಎಲ್ಲವನ್ನು ಕೂಡ ನಾವು ಕಲಿಬೋದು. ಯಾವುದೋ ಒತ್ತಡ ಜೀವನ ಇದ್ದರೂ ಕೂಡ, ಇವತ್ತು ಫಿಸಿಕ್ಸ್ ಇರ್ಬೋದು, ಮ್ಯಾಥ್ಸ್, PCM ಇರ್ಬೋದು, ಎಲ್ಲ ಹೊರತುಪಡಿಸಿ ಮಕ್ಕಳಿಗೆ ಕನ್ನಡವನ್ನು ಕಲಿಸೋದ್ರಿಂದ ಯಾವ ಥರ ಅವರು ಯಶಸ್ಸಿನ ಮಟ್ಟಲನ್ನು ಹೇಳ್ತಾರೆ ಅಂತ ಯಾವ ಥರ ಗುರುಜಿ? ಅಲ್ಲ, ಕನ್ನಡವನ್ನು ಕಲಿಸ್ಲೇಬೇಕು. ನಾವೇನು ಮಾಡಿದ್ದೀವಿ ಗೊತ್ತಾ? ಸಣ್ಣ ಮಕ್ಕಳಿಗೆ ಒಂದೇ ಸಲ ವ್ಯಾಕರಣ ಹೇಳಿ ಛಂದಸ್ಸು ಅಂದ್ರೇನು ಅದು ಹೇಳಿಬಿಡ್ತೀವಿ. ಅರ್ಧ ಬೇಜಾರು ಆಗೋಲ್ಲ ಅಂತ ಅಂದ್ಬಿಡುತ್ತೆ, ಕಟ್ಟ ಅನಿಸ್ಬಿಡುತ್ತೆ. ಅದ್ರ ಬದಲು ನಾವೇನು ಮಾಡ್ತೀವಿ ಹೇಳಿ, ಮಕ್ಕಳಿಗೆ ಮೊದಲು ಸಣ್ಣ ಮಗುಗೆ ಎದೆ ಹಾಲು ಕೊಡ್ತಾಳೆ ಅಮ್ಮ, ಆಮೇಲೆ ಒಂದು ಪೌಡರ್ ಮಿಲ್ಕ್ ಅಂತ ಕೊಡ್ತಾರೆ, ಆಮೇಲೆ ಸ್ವಲ್ಪ ಗಟ್ಟಿ ಪಾಯಸದಂಗೆ ಮಾಡಿಕೊಡ್ತಾರೆ, ಆಮೇಲೆ ಅನ್ನ ಕೊಡ್ತಾರೆ. ಹಾಗೆ ಹಂತ ಬೆಳೆಸಲ್ವಾ? ನಾವು ಶಿಕ್ಷಣ ಹಾಗೆ ಬೆಳೆಸ್ಬೇಕಲ್ವಾ? ಮೊದಲು ತುಂಬ ಸುಲಭದ ಕನ್ನಡ ಕಳಿಸ್ಬೇಕು, ಹಾಡು ಪುಟ ಅನ್ಬೇಕು. GP ರಾಜರತ್ನಂ ಹಾಡಾಗಲಿ, ಸಣ್ಣದು ನಾಗರ ಹಾವೆ, ಹಾವಳು ಹೂವೆ, ಇಂಥ ಹಾಡು ಕಲಿಸಿ, ಅದು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗಿ ನರಸಿಂಹಸ್ವಾಮಿ ಹಾಡು ಕೇಳಿ, ಪುಟ್ಟಪ್ಪನವ್ರ ಹಾಡು ಕೇಳಿಸಿ, ಬೇಂದ್ರೆಯವ್ರ ಹಾಡು ಕೇಳಿಸಿ, ಎತ್ತರಕ್ಕೆ ಹಿಂಗೆ ಹೋಗ್ತಾರೆ ಮಕ್ಕಳು. ಅದ್ರ ಮೂಲಕ ಹೃದಯ ಹಿಡ್ಕೋಬೇಕು. ಅಂದರೆ ತಮ್ಮ ಪ್ರಕಾರ ಸಂಗೀತ ಮತ್ತು ಸಾಹಿತ್ಯ ಬೇಕೇ ಬೇಕಂತ ಜೊತೆಗೆ ಬೇಕು. ತಾವು ಯಾವಾಗ ಸಂಗೀತದ ಬಗ್ಗೆ ಅಭ್ಯಾಸ ಮಾಡಿದ್ರಿ ಅಥವಾ ಆ ಥರ ಸಾಹಿತ್ಯ ವಿಚಾರ? ಅಲ್ಲ, ಸಂಗೀತ ಬಗ್ಗೆ ಹುಚ್ಚು ನನಗಿತ್ತು, ಆದರೆ ನಾನು ಸಂಗೀತಜ್ಞ ಅಲ್ಲ, ಸಂಗೀತ ನನಗೆ ಗೊತ್ತಿಲ್ಲ. ಆದರೆ ಕೆಲವು ಸಂಗೀತಗಾರನ ಹತ್ತಿರದಿಂದ ಕಾಣುವಂಥ ಅವಕಾಶ ಇತ್ತು. ಅವಕಾಶ ಭಗವಂತ ಕೊಟ್ಟದ್ದು. ಧಾರವಾಡದಲ್ಲಿ ಮಾಳಮಡ್ಡಿಯಲ್ಲಿದ್ದಾಗ ನಮ್ಮ ಮನೆ ಮತ್ತು ಬಸವರಾಜ ರಾಜಗುರು ಮನೆ ಒಂದೇ ಗೋಡೆ. ನಾವೆಲ್ಲ ಕಂಪೌಂಡ್ ಹಾರ್ಕೊಂಡೇ ಹೋಗೋರು ಅವ್ರ ಮನೆಗೆ. ಕಾಕ ಅಂತಿದ್ವಿ ಅವರಿಗೆಲ್ಲ. ಅವ್ರು ಹಾಡೋದನ್ನು ಕೇಳ್ತಿದ್ವಿ. ಆದರೆ ಎಷ್ಟು ದೊಡ್ಡ ಹಾಡುಗಾರರು ಅಂತ ತಿಳ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ. ಆದರೆ ಅದ್ಭುತ ಹಾಡುಗಾರ. ಈಗ ಅದು ನೆನೆಸ್ಕೋತೀನಿ. ಬಸವರಾಜ ರಾಜಗುರು ಹಾಡು ಮನೇಲಿ ಕೂತು ಕೇಳಿದಾಗ, ಹೌದಪ್ಪ ಎಷ್ಟು ಚೆನ್ನಾಗಿದೆ ಇದು, ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಿರಲಿಲ್ಲ ಅವಾಗ. ಫೇವ್ರೇಟ್ ಬಗ್ಗೆ ಮಾತ್ರ, ನಿಮ್ಮ ಫೇವ್ರೇಟ್ ಗುರುಗಳು ಯಾರು ಗುರುಜಿ? ನನ್ನ ಗುರುಗಳು ಲಕ್ಷ್ಮಣರಾವ್ ಕುಲಕರ್ಣಿ ಅಂತ.
LB ಕುಲಕರ್ಣಿ ಅಂತ ನನ್ನ ಹೈಸ್ಕೂಲಲ್ಲಿ ಇದ್ದವರು. ಇವತ್ತು ನಾನೇನಾದರೂ ಆಗಿದ್ದರೆ ಮುಖ್ಯವಾಗಿ ಅವ್ರ ಕಾರಣ. ಯಾಕೆ ಅಂದರೆ ಹೇಳಿದಲ್ಲ, ನಾನು SLCಲಿ ಫೇಲ್ ಅಂತ ಬಂದಿತ್ತು, ಡಿಕ್ಲೇರ್ ಆಯಿತು. ನನಗೆ ಗೊತ್ತೂ ಇಲ್ಲ, ನಾನು ಕೋಲಾರದಲ್ಲಿ ನಮ್ಮ ಅಪ್ಪನ ಜೊತೆಗಿದ್ದೆ, ಫೇಲ್ ಆದದ್ದು ಗೊತ್ತಿಲ್ಲ ನನಗೆ. 5-6 ದಿವಸ ಮೇಲೆ ಗೊತ್ತಾಯಿತು. ಏನು ಮಾಡೋದು, ಫೇಲ್ ಆಗಿದ್ದೇನೆ, ದುಃಖ ಆಯಿತು. ಆದರೆ ನಮ್ಮ ಟೀಚರು ನಾನು ಕೇಳ್ದೇನೆ ತಾವೇ ಅಪ್ಲಿಕೇಶನ್ ತುಂಬಿ ₹5 ಕಟ್ಟಿ ರೀಟೋಟ್ಲಿಂಗ್ ಅಪ್ಲೈ ಮಾಡಿದರು. ಆಮೇಲೆ ರಿಸಲ್ಟ್ ಚೇಂಜ್ ಆಗಿ ಬಂತು, ಸಂತೋಷ ಆಯಿತು, ಎಲ್ಲ ಆಯಿತು. ಅವ್ರು ಹಾಕದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಕ್ಷಣ ವಿಚಾರ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ಕಪ್ಪು ಚುಕ್ಕೆ ಉಳಿದೇ ಬಿಡ್ತಿತ್ತು. ಅದು SLC ಫೇಲ್ಡ್ ಕ್ಯಾಂಡಿಡೇಟ್ ಅಂತ ಉಳಿತಿತ್ತು ಅದು. ಆದರೆ ಪುಣ್ಯಕ್ಕೆ ಆ ಗುರುಗಳು ನಾನು ಪಾರು ಮಾಡಿದರು. ನಿಮ್ಮದು ಫೇವ್ರೆಟ್ ಪ್ಲೇಸ್ ಅಂತ? ಫೇವ್ರೆಟ್ ಪ್ಲೇಸ್ ಅಂದರೆ ಎಲ್ಲವೂ ಇಷ್ಟನೇ ನನಗೆ, ಎಲ್ಲ ಪ್ಲೇಸು ಇಷ್ಟ. ನಾನು ಹಾಗೆ ಇಷ್ಟಪಡೋದು ಲಂಡನ್, ಅದು ನೋಡೋದು. ಅದು ಇಂಡಿಯಾದಲ್ಲಿ ಹೇಳೋದಾದರೆ, ಕರ್ನಾಟಕದಲ್ಲಿ ಹೇಳೋದಾದರೆ ಧಾರವಾಡ. ಒಮ್ಮೆ ಈ ಒಂದು ಜೀವನದಲ್ಲಿ ಅಲ್ಲಿ ಹೋಗಲೇಬೇಕು ಅಂತಕ್ಕಂಥ ಒಂದು ಪ್ಲೇಸ್ ಎಲ್ಲ ಯುವಕರಿಗೆ ಅಲ್ಲಿ ಹೋದರೆ ಇನ್ಸ್ಪೈರ್ ಆಗ್ತೀರಿ ನೀವು? ಯುವಕರಿಗೆ ಯಾವ ಪ್ಲೇಸ್ ಅಂತ? ನಾನು ಕೇಳಿದ್ರೆ ದಕ್ಷಿಣೇಶ್ವರಕ್ಕೆ ಹೋಗ್ಬೇಕು ಹುಡುಗರು. ಅಲ್ಲಿ ಹೋಗಿ ವಿವೇಕಾನಂದರ ಜೀವನ ನೋಡಬೇಕು, ಬದುಕಿದಂಥ ಜಾಗ ನೋಡಬೇಕು, ಅವ್ರು ಮಾತಾಡಿದಂಥ ಜಾಗ ನೋಡ್ಬೇಕು. ಅಲ್ಲಿ ಖುಷಿ ಆಗುತ್ತೆ ನೋಡಿದಾಗ. ಈ ಜಾಗದಲ್ಲಿ ಅಡ್ಡಾಡಿದ್ದೇವೆ. ಇತ್ತೀಚೆಗೆ ಒಂದು ಆಗಿತ್ತು, ಅನುಭವ ಆಗಿತ್ತದು. ಶೃಂಗೇರಿಗೆ ಹೋಗಿದ್ದೆ. ಅಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ, ಶುರು ಮಾಡ್ತಾ ಇದ್ದೀವಿ ಈಗ ಅದನ್ನು. ಅಲ್ಲಿಗೆ ಹೋದಾಗ ಶಾರದಾದೇವಿ ಗುಡಿ ಕರ್ಕೊಂಡು ಹೋದ್ರು ನಮ್ಮನ್ನು. ಗುಡಿ ಮುಂದೆ ನಿಲ್ಲಿಸಿದ್ರು. ಮೈ ಜುಮ್ಮನ್ಬಿಡ್ತು. 1200 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಶಂಕರಾಚಾರ್ಯ ನಿಂತಿದ್ದರಲ್ಲ ಅಂತ. ಅದೇ ಥರ ಅನುಭವ ಎಲ್ಲ ಕಡೆ ಆಗ್ತದೆ ನನಗೆ. ಬಸವ ಕಲ್ಯಾಣಕ್ಕೆ ಹೋದಾಗ ಅಮ್ಮಮ್ಮ ಈ ಜಾಗದಲ್ಲಿ ಅಲ್ಲಮ್ಮ ಪ್ರಭು ಇದ್ದರಲ್ಲಪ್ಪ, ಬಸವಣ್ಣ ಓಡಾಡಿದ್ರು, ಅಕ್ಕಮಹಾದೇವಿ ಇದ್ರು ಈ ಜಾಗದಲ್ಲಿ, ನಾನು ನಿಂತಿದ್ದೇನಲ್ಲ, ಒಂದು ಧನ್ಯತೆ ಅನಿಸಲ್ವ? ಅದೇ ರೀತಿ ನನಗೆ ಆದದ್ದು ಜೆರೂಸಲೇಮ್ಗೆ ಹೋದಾಗ ಹಾಗೆ ಅನಿಸುತ್ತೆ. ಯೇಸು ಕ್ರಿಸ್ತ ಓಡಾಡಿದ ಜಾಗ ಅನಿಸುತ್ತೆ. ಮಕ್ಕಕ್ಕೆ ಹೋಗಿಲ್ಲ ನಾನು, ಅದು ಅನುಭವ ಆಗಿಲ್ಲ. ನಾನು ಉಳಿದೆಲ್ಲ ಕಡೆ ಹೋಗಿದ್ದೀನಿ, ಖುಷಿ ಆಗುತ್ತೆ. ಆ ದೊಡ್ಡವರು ಅಡ್ಡಾಡೋ ಜಾಗದಲ್ಲಿ ಅಡ್ಡಾಡ್ತೀವಲ್ಲ ಅಂತ ಒಂದು ಅನುಭವ ಆಗುತ್ತೆ. ಮಕ್ಕಳಿಗೆ ಹೇಳ್ತೀರಿ, ಹುಡುಕಾಡ್ಕೊಂಡು ಹೋಗಿ ಆ ಜಾಗನ. ಎಲ್ಲ ಸಾಹಿತ್ಯನೂ ತಾವು ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಇನ್ನು ಎಲ್ಲವನ್ನೂ ಕೂಡ ತಾವು ಕರಗತ ಮಾಡ್ಕೊಂಡು ಯಾವ ಥರ ಇದನ್ನ ಹೇಳ್ತೀರಿ ಗುರುಜಿ? ನನಗೆ ಎಲ್ಲರ ಬಗ್ಗೆ ಪ್ರೀತಿ ಇದೆ ಗುರುಜಿ. ನನಗೆ ಎಲ್ಲರ ಬಗ್ಗೆ ಪ್ರೀತಿ ಇದೆ. ನನ್ನ ಮನಸ್ಸಲ್ಲಿ ಗೋಡೆಗಳಿಲ್ಲ, ಗೋಡೆ ಇಲ್ಲ ನನಗೆ ಎಲ್ಲ ಧರ್ಮಗಳು ಶ್ರೇಷ್ಠ. ನಾನು ದಯವಿಟ್ಟು ಹೇಳ್ತೀನಿ, ನಾವು ದೇಶವನ್ನು ಒಡೆದು ಚೂರು ಮಾಡ್ತಾ ಇದ್ದೀವಿ ಈಗ ಧರ್ಮದ ಆಧಾರದ ಮೇಲೆ. ದಯವಿಟ್ಟು ಮಾಡಬೇಡಿ. ಎಲ್ಲ ಧರ್ಮದಲ್ಲೂ ಒಳ್ಳೆಯದಿದೆ. ತಪ್ಪೇ ಹುಡುಕಬೇಕಂದ್ರೆ ಎಲ್ಲ ಧರ್ಮದಲ್ಲೂ ಕೆಟ್ಟದೇ ಸಿಗುತ್ತೆ. ಬೇಕಿಲ್ಲ, ನಾವು ಒಳ್ಳೆಯದನ್ನು ಆರಿಸ್ಕೊಳ್ಳೋಣ ಅಂತ ಹೇಳಿ, ಯಾವ ಧರ್ಮ, ಇಸ್ಲಾಂ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ, ಬುದ್ಧಿಸಮ್, ಜೈನಿಸಮ್, ಹಿಂದೂಯಿಸಮ್, ಯಾವುದಾದ್ರೂ ಕೂಡ ಇವು ತೋಟದ ಹೂಗಳು. ಗುಲಾಬಿ ಒಳ್ಳೆಯದು ಕರೆಕ್ಟು, ದಾಸವಾಳ ಕೆಟ್ಟದ, ಮಲ್ಲಿಗೆ ಹೂ ಕೆಟ್ಟದ್ದ? ಎಲ್ಲ ಹೂ ಚಂದವೇ, ಎಲ್ಲ ಆರಿಸ್ಕೊಂಡು ನಾನು ಬೊಕ್ಕೆ ಮಾಡಿ ನನ್ನ ಜೀವನಕ್ಕೆ ಇಟ್ಕೋಬೇಕು ನಾನು. ನಿಮ್ಮ ಬಾಲ್ಯದ ಗೆಳೆಯನ ನೆನೆಯೋದಾದರೆ ಅಂದ್ರೆ ನಿಮ್ಮ ಇದ್ದಾರೆ ಅದರಲ್ಲಿ ಅತ್ಯಂತವಾಗಿ ನಿಮಗೆ ಭಾಳ ಒಬ್ಬ ಇದ್ದಾನೆ, ಪುಣಾದಲ್ಲಿದ್ದಾನೆ. ಈಗ ಅವನು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ ಆದ. ನೀವು ರೆಕಾರ್ಡ್ ಮಾಡಿದ್ರಲ್ಲ ಅದನ್ನು, ಭಾಳ ಚೆನ್ನಾಗಿದೆ ಅದು. ಅವನು ಪ್ರಮೋದ ಅಂತ, ಅವನು ಪಮ್ಯ ಅಂತ ಕರಿತಿದ್ವಿ ನಾವು. ಅದೆಲ್ಲ ಮಾತಾಡ್ಬಿಟ್ಟೆ. ಅವನು ಪಮ್ಯ ಅಂತ ಕರೆಯೋದು ಅವನ್ನ. ಈ ಭೇಟಿಯಾಗಿ ಯಾಕೋ ಪ್ರಮೋದ ಅಂದ್ರೆ ಬೈತಾನೋ, ಅವನು ಸೊಕ್ಕ ಬಂದಿದೆಯೇನೋ, ಪ್ರಮೋದ ಅಂತ್ಯ, ಪಮ್ಯ ಅನ್ನು ಅಂತ. ಏಕವಚನದಲ್ಲಿ ಹಾಗೆ ಮಾತಾಡುವಂಥ ಗೆಳೆಯ ಆತೊಬ್ಬ ಇದ್ದಾನೆ ಪುಣ್ಯದಲ್ಲಿ. ಅವ್ರನ್ನ ಯಾವಾಗಲೂ ನೆನೆಸ್ಕೊ. ಮಾಡ್ತೀನಿ. ಮೊನ್ನೆ ಕೂಡ ಮಾಡಿದ್ದಾನೆ, ಫೋನ್ ಮಾಡಿದ್ದ. ನಿಮ್ಮ ಫೇವ್ರೆಟ್ ಫುಡ್ ಅಂತ ಆದರೆ ಏನು? ನನ್ನ ಫೇವ್ರೇಟ್ ಫುಡ್ ಅಂದರೆ ದೋಸೆ. ಅಲ್ಲ, ಮಸಾಲ ದೋಸೆ, ಯಾವುದೋ ದೋಸೆ ಚೆನ್ನಾಗಿರ್ಬೇಕು. ಈ ಮಕ್ಕಳು ಓದುವಾಗ ಈ ಫುಡ್ ಕೂಡ ಏನು ಭಾಳ ಮುಖ್ಯ. ಫುಡ್ ಏನಿದೆ ಅಂದರೆ ಹೆವಿ ಆಗಬಾರ್ದು, ಪೌಷ್ಟಿಕವಾಗಿರಬೇಕು. ಬರೀ ತುಪ್ಪ ಅದು ಫ್ಯಾಟ್ ಬರೋ ಹಂಗೆ ಆಗಬಾರ್ದು. ಮಕ್ಕಳು ಓದುವಿಕೆಗೆ ಅನುಕೂಲ ಆಗುವ ಹಾಗೆ ಲೈಟ್ ಫುಡ್ ಇರಬೇಕು, ಬಟ್ ಚೆನ್ನಾಗಿ ಹೆಲ್ದಿ ಆಗಿರಬೇಕು. ಅದು ಕೂಡ ಭಾಳ ಮುಖ್ಯ. ಮಗು ಕಡೆ ಪ್ರಶ್ನೆ ಏನಂತ ಗುರುಜಿ, ತಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರಿ, ತಾವು ಈ ಎಲ್ಲ ಟೈಮನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರಿ? ಏನಿಲ್ಲ, ಪ್ರಯಾರಿಟಿ ಹಾಕ್ಕೋಬೇಕು. ಇವತ್ತು ನಾನು ಬಂದಿದ್ದೀನಿ, ಇಷ್ಟು ಕೆಲಸ ಮಾಡಬೇಕು. ನಾವು ದಿನ ಹೋಗ್ಬೇಕಾದ್ರೆ ಆಫೀಸಿಗೆ ಬರ್ಕೊಂಡು ಹೋಗ್ತೀನಿ ಡೈರಿ, ಟೈಮ್ ಟು ಡೂ ಅಂತ. ಇಷ್ಟು ಮಾಡಲೇಬೇಕು. ಅದಾಗೋ ತನಕ ನಾನು ಹೇಳೋದಿಲ್ಲ. ಅದು ಬಿಟ್ಟು ಇನ್ನೇನಾದರೂ ಆಗಲಿ ಬೇಕಾದ್ದು ಮಾಡ್ತೀನಿ, ಅಷ್ಟು ಮಾಡೋದೇ ಹೋಗಲ್ಲ. ನಾವೇನು ಮಾಡ್ತೀವಿ, ಸಾಮಾನ್ಯ ಡೈರಿ ಬರ್ಕೊಂಡಿರ್ತೀವಿ, ಆದಷ್ಟು ಬಿಟ್ಟು ಉಳ್ಕಿದ್ದೆಲ್ಲ ಮಾಡಿರ್ತೀವಿ. ಅಯ್ಯೋ ಮಾಡಲಿಕ್ಕಾಗಲೇ ಇಲ್ಲ ಅಂತ. ಹಂಗಾಗೋಲ್ಲ. ನಾನು ಏನು ಬರ್ಕೊಂಡಿರ್ತೀನಿ ಅದು ಫಸ್ಟ್ ಟಿಕ್ ಮಾಡ್ಕೊಂಡು ಹೋಗ್ತೀನಿ. ಬರೆಯೋದು ಓದೋದು ಯಾವ ಗುರುಜಿ? ಕಂಪಲ್ಸರಿ ಬೆಳಿಗ್ಗೆ ಓದ್ತೀನಿ. ಬೆಳಗ್ಗೆ 4:15 ಓದಬೇಕು. ರಾತ್ರಿ ಓದ್ತೀನಿ, ಕೆಲವೊಂದು ಸಲ ಓದ್ತೀನಿ. ದಿವಸ 2-3 ತಾಸು ಓದಲೇಬೇಕು ನಾನು. ದಿನಚರಿ ಬೆಳಗ್ಗೆ 4:15ರಿಂದ ಮಲ್ಗೋದಾತಿ 10:30-11 ಆಗುತ್ತೆ. 5 ತಾಸು ಬೇಕಾದಷ್ಟು ಇದ್ದಿದ್ದೆ. ಥ್ಯಾಂಕ್ ಯು.